ಪ್ರಾರ್ಥಿಸುವವರಾಗಿರಬೇಕು. ದೇವರ ಭಯ ನಮ್ಮಲ್ಲಿರುವಾಗ ನಮ್ಮ ಕಾರ್ಯಗಳು ದೇವರ ಸಮ್ಮುಖದಲ್ಲಿ ನಾವು ಹೇಳುವುದಕ್ಕೆ ಸಾಧ್ಯ. ದೇವರ ಭಯ ಇಲ್ಲದೆ ಹೋದರೆ ನಮ್ಮ ಕಾರ್ಯಗಳು ಯಾವುದು ಸಫಲವಾಗುತ್ತದೆ. ದೇವರ ವಾಕ್ಯದಲ್ಲಿ ಆತನಿಗೆ ಭಯ ಪಡುವವರಿಗೆ ದೇವರು ಉಚಿತವಾಗಿ ಬೋಧಿಸಿ ನಡೆಸುವಂತಹದ್ದು. ನಮ್ಮ ದೇವರು ಮಾತನಾಡುವ ದೇವರು, ಆತನ ಬಳಿಯಲ್ಲಿ ನಾವು ಮಾತನಾಡುವಾಗ ಆತನು ನಮ್ಮೊಟ್ಟಿಗೆ ಮಾತನಾಡುವಂತಹದ್ದು. ಯೇಸುವಿಗೆ ಹೃದಯದಲ್ಲಿ ಭಯ. ಒಬ್ಬರು 10 ಜನ, 15 ಜನ, 20 ಜನವನ್ನು ನಾನು ಕರ್ಕೊಂಡು ಹೋಗಿ 40 ಲಕ್ಷ ಜನರನ್ನು ನಾನು ಕಾನಾನ್ ದೇಶಕ್ಕೆ ಸೇರಿಸಬೇಕಾದ್ರೆ ನಾನು ಯಾವ ರೀತಿ ಅವರನ್ನು ಸೇರಿಸಬೇಕೆಂಬುದಾಗಿ ಅವನ ಹೃದಯದಲ್ಲಿ ಭಯ ಬಂತು. ಹಲ್ಲೆಲೂಯಾ. ಇವನು ಭಯಪಟ್ಟವನಾಗಿ ಯಾವ ರೀತಿ ನಾನು ನಡೆಸಬೇಕೆಂಬುದಾಗಿ ಇವನು ಕಲಿಬಿಲಿಗೊಂಡವನಾಗಿ ಹೃದಯದಲ್ಲಿ ಭಯ ಉಳ್ಳವನಾಗಿ ತನ್ನ ಕಾಣಲ್ಪಡುವಾಗ ಕರ್ತನ ಸಮ್ಮುಖದಲ್ಲಿ ಕೇಳ್ತಾನೆ, ದೇವರೇ, ಈ ಜನರನ್ನು ನಾನು ಯಾವ ರೀತಿ ದಾರಿ ನಡೆಸು ಈ ಜನರೆಂಬುದಾಗಿ ಕೇಳುವಾಗ ಕರ್ತನು ಯೇಸುವಿಗೆ ಬೋಧಿಸುವಂತ